ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿರುವ ಜಿಪಿಎಸ್ ಕಂಪನಿಗಳ ಮೇಲೆ ನ್ಯಾಯಾಂಗ ಉಲ್ಲಂಘನೆ ಪ್ರಕರಣ ದಾಖಲಿಸುವಂತೆ ಆಗ್ರಹ. ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘದ ವತಿಯಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇವತ್ತು ಟ್ಯಾಕ್ಸಿ ಚಾಲಕರ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 2023ರಲ್ಲಿ GPS ಪ್ಯಾನಿಕ್ ಬಟನ್ ಕಡ್ಡಾಯ ಅಂತೇನು ಆದೇಶ ಮಾಡಿತ್ತು. ಅದಾದಮೇಲೆ ಹೈಕೋರ್ಟ್ನಲ್ಲಿ ಮೆಟ್ಲೇರಿ ನಾವು ಅದನ್ನು ವಿರೋಧ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೆಲೆ ನಿಗದಿ ಆಗೋದಿಲ್ಲ ಅಂತ. ಅದೇ ಬೆಲೆ ನಿಗದಿ ಮಾಡಿದಂಥ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಕೋರ್ಟ್ ಮುಂದೆ ಹೋಗಿ GPS ಬಟನ್ಗೆ 5,000 ರೂಪಾಯಿ ಮತ್ತು ಪ್ಯಾನಿಕ್ ಬಟನ್ಗೆ ಒಂದಿಷ್ಟು 350 ರೂಪಾಯಿ ಈ ರೀತಿಯೆಲ್ಲ ಹಣ ಫಿಕ್ಸ್ ಮಾಡಿತ್ತು. ಆದಮೇಲೆ ಇವತ್ತು ರಾಜ್ಯ ಸರ್ಕಾರ ಹಿಂಬಾಗಿಲಿನಿಂದ GPS ಪ್ಯಾನಿಕ್ ಬಟನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಆ GPS ರೀಚಾರ್ಜ್ಗೆ ಈಗಾಗಲೇ ಸರ್ಕಾರ ಕೋರ್ಟ್ ಮುಂದೆ ಹೇಳಿದೆ 1,800 ರೂಪಾಯಿ ರೀಚಾರ್ಜು ಪ್ಲಸ್ 18% ಟ್ಯಾಕ್ಸ್ ಅನ್ನ ಅಂತ ಹೇಳಿದೆ. ಆದರೆ ಇವತ್ತು ಆ ರೀಚಾರ್ಜ್ ಜೊತೆಗೆ ಟ್ಯಾಪ್ ಆಫ್ ರೀಚಾರ್ಜ್ ಅಲ್ಲ, ನಿಮ್ಮ ಸಿಮ್ ಆಕ್ಟಿವೇಶನ್ ಆಗಿಲ್ಲ ಎಂಬ ಕಾರಣಕ್ಕೆ ಟ್ಯಾಪ್ ಆಫ್ ರೀಚಾರ್ಜ್ ಹೆಸರಿನಲ್ಲಿ ಮತ್ತೆ 3,000 to 6,000 ರೂಪಾಯಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಈ GPS ಪ್ಯಾನಿಕ್ ಬಟನ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಇದ್ರ ವಿರುದ್ಧ ಇವತ್ತು ಹೊಸಪೇಟೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಒಂದು, ಇವತ್ತು ರಾಜ್ಯ ಸರ್ಕಾರ ಖುದ್ದು ಕೇಸ್ ದಾಖಲಿಸಬೇಕು. ಏನು ಕೋರ್ಟ್ನಲ್ಲಿ ಇವತ್ತು ಆದೇಶ ಆಗಿದೆ, GPS ಪ್ಯಾನಿಕ್ ಬಟನ್ನು ಮತ್ತು ರೀಚಾರ್ಜ್ ಅಮೌಂಟ್ ಎಷ್ಟು, ಜೊತೆಗೆ ಸರ್ಕಾರದ ಟ್ಯಾಕ್ಸ್ ಅಂತೇಳಿ ಆದೇಶ ಆಗಿದೆ. ಇಷ್ಟು ಆದೇಶ ಇದ್ದರೂ ಕೂಡ ಟ್ಯಾಪ್ ಆಫ್ ಹೆಸರಿನಲ್ಲಿ ಕಂಪನಿಗಳು 3,000 to 6,000 ರೂಪಾಯಿ ಬಡ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರನ್ನು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿರ್ತದೆ ಮತ್ತು ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ನ್ಯಾಯಾಂಗ ನಿಂದಿನ ಪ್ರಕರಣ ಈ 12 GPS ಕಂಪನಿ ಮೇಲೆ ದಾಖಲಾಗಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ರಾಜ್ಯದಲ್ಲಿ ಈ GPS ಪ್ಯಾನಿಕ್ ಬಟನ್ ಬ್ಯಾನ್ ಆಗಬೇಕಂತ ಒತ್ತಾಯ ಮಾಡ್ತೀವಿ. ಇವತ್ತು ಹೊಸಪೇಟೆಯಲ್ಲಿ ಹೋರಾಟ ಪ್ರಾರಂಭ ಆಗಿರ್ಬೋದು, ಆದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು CITUನ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಇಡೀ CITUನ ಟ್ಯಾಕ್ಸಿ ಚಾಲಕರ ಸಂಘಟನೆ ರಾಜ್ಯಾದ್ಯಂತ ಮೂವ್ ಆಗ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರದ ಯುದ್ಧದ ಹೆಸರಿನಲ್ಲಿ ಪೆಟ್ರೋಲು, ಡೀಸೆಲ್ಲು, CNG ಮತ್ತು LPG ರೇಟನ್ನು ಜಾಸ್ತಿ ಮಾಡಿತ್ತು. ಅವತ್ತು 108, 109 ರೂಪಾಯಿ ಡಾಲರು ಒಂದು ಬ್ಯಾರಲ್ ಇತ್ತು ಸರ್. ಇವತ್ತು 69 ರೂಪಾಯಿ $69 ಒಂದು ಬ್ಯಾರಲ್ ಕಚ್ಚಾ ತೈಲ ಆಗಿದೆ. ಸೊ ಅಷ್ಟು ಕಡಿಮೆ ಆಗಿದ್ರು ಕೂಡ ಬಹುಶಃ ಇವತ್ತಿನ ಕಚ್ಚಾ ತೈಲ ಬೆಲೆ ನೋಡಿದರೆ ನಮಗೆ ಹತ್ತಿರ ಒಂದು 50 ರೂಪಾಯಿ ಪೆಟ್ರೋಲ್ ಕೊಡ್ಬೋದು ಅಂತಿದೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೆರಿಗೆ ಹಾಕೋದನ್ನು ಮಾತ್ರ ನೆನಪಿದೆ, ತೆರಿಗೆ ವಾಪಸ್ ತಗೊಳ್ಳೋದನ್ನು ಅಥವಾ ಬೆಲೆ ಏರಿಕೆ ವಾಪಸ್ ತಗೊಳ್ಳೋದು ನೆನಪೇ ಇಲ್ಲ ಅವರಿಗೆ. ಮಾತು ತಪ್ಪಿದಾಗಿನ ಅವ್ರು ಏನು ಹೇಳ್ತಾರೆ, ಕೇಂದ್ರ ಇಂಧನ ಸಚಿವ ಹೇಳ್ತಾರೆ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾಯರ್ ಅಂತೇಳಿ ಒಂದು ಸೌತ್ ಆಫ್ರಿಕಾ ಸಂಬಂಧಪಟ್ಟಂಥ ಒಂದು ಕಂಪನಿ 5 ರೂಪಾಯಿ ಡೀಸೆಲ್ಗೆ, 3 ರೂಪಾಯಿ ಪೆಟ್ರೋಲ್ಗೆ, LPGಗೆ 9 ರೂಪಾಯಿ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ. ಅಂದರೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದ ಸರ್ಕಾರಿ ತೈಲ ಸಂಸ್ಥೆಗಳು ಯಾಕೆ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ, ಅಂದರೆ ಬಡ ಜನರ ಕಾಳಜಿ ಇಲ್ಲ ಅಂತ. ಯುದ್ಧ ಸಾಮಗ್ರಿ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕಡಿಮೆ ಮಾಡಿದೆ. ಯಾವುದಕ್ಕೆ? ಏರೋಪ್ಲೇನ್ ಬಳಸ್ತಕ್ಕಂಥ ವೈಟ್ ಪೆಟ್ರೋಲ್ ಕಡಿಮೆ ಮಾಡಿ, ಅಂದರೆ ಏರೋಪ್ಲೇನ್ ಮಾಲೀಕರಿಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಬಡ ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಬಳಸ್ತಕ್ಕಂಥ ಈ ಕಚ್ಚಾ ತೈಲಗಳು ಏನಿದೆ, ಅಂದರೆ ಪೆಟ್ರೋಲ್, ಡೀಸೆಲ್ ಏನಿದೆ, ಇದರಿಂದ ನಾವು ಪ್ಯಾಸೆಂಜರ್ನ ಸಾಗಾಣಿಕೆ ಮಾಡ್ತೀವಿ, ಇನ್ನು ಕೆಲವರು ಗೂಡ್ಸನ್ನು ಸಾಗಾಣಿಕೆ ಮಾಡ್ತೀವಿ. ಆಟೋಮೆಟಿಕ್ಲಿ ಬೆಲೆ ಏರಿಕೆ ಜಾಸ್ತಿ ಆಗೋಂಥ ಸಂದರ್ಭ.